ನಮಸ್ಕಾರ ಎಲ್ಲರಿಗೂ. ಬನ್ನಿ ಪಡವಲಕಾಯಿ. ಈ ಪಡವಲಕಾಯಿಂದ ನಾನಿವತ್ತು ಸೂಪರ್ ಆಗಿ ಟೇಸ್ಟಿಯಾಗಿ ಹೆಲ್ತಿ ಆಗಿರುವಂತ ತುಂಬಾನೇ ರುಚಿಯಾಗಿರುವಂತ ಎರಡು ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಒಂದು ಸಿಹಿ ಸಾರು ಮತ್ತು ಬೇಳೆ ಸಾರು. ಸಿಂಪಲ್ ಆಗಿ ಮಾಡುವಂಥದ್ದು. ಅನ್ನಕ್ಕೆ, ಮುದ್ದೆಗೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ರುಚಿಯನ್ನು ಕೊಡುವಂತ ಸಾರು ಅಂತಾನೆ ಹೇಳ್ಬೋದು. ಎಷ್ಟು ಟೇಸ್ಟಿ ಅಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ. ಹಳ್ಳಿಯ ಶೈಲಿಯಲ್ಲಿ ನಾವಿವತ್ತು ಮಾಡುವಂತ ಸಿಹಿ ಸಾರು, ಒಗ್ಗರಣೆ ಇಲ್ಲದೆ ಮಾಡುವಂತ ಸಿಹಿ ಸಾರನ್ನ ಹೇಗ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಪಡವಲಕಾಯಿಯಲ್ಲಿ 2 ಭಾಗವನ್ನ ಮಾಡಿದ್ದೀನಿ. ಈ 2 ಒಂದೊಂದನ್ನ ನಾವು ತಗೊಂಡು ಇದರ ಮೇಲಿರುವಂತ ಬಿಳಿ ಪದರವನ್ನ ತೆಗೆಯೋಣ. ಪೂರ್ತಿಯಾಗಿ ನಾವು ಬಿಳಿ ಪದರವನ್ನ ತೆಗಿಬೇಕು. ನೋಡಿ, ಈ ರೀತಿಯಲ್ಲಿ ಬಿಳಿ ಪದರವನ್ನ ತೆಗೆದು ಇದನ್ನ ನಾವು ತೊಳೆದು ಇಟ್ಕೋಬೇಕು. ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಒಗ್ಗರಣೆ ಇರಲ್ಲ, ಏನೂ ಇಲ್ಲ, ಸಿಂಪಲ್ ಆಗಿ ಮಾಡುವಂಥದ್ದು. ಇದನ್ನ ನಾವು ಪೂರ್ತಿಯಾಗಿ ಹೆಚ್ಕೊಳ್ಳೋಣ. ಒಳಭಾಗದಲ್ಲಿರುವುದನ್ನ ತೆಗೆಯೋಣ. ಬೀಜನೂ ಇರುತ್ತೆ, ಅದನ್ನು ಸಹ ನಾವು ತೆಗೆಯೋಣ. ತುಂಬಾ ಟೇಸ್ಟಿನೂ ಸಹ ಇರುತ್ತೆ. ಪೂರ್ತಿಯಾಗಿ ಇವನ್ನ ನಮಗೆ ದಪ್ಪ ಬೇಕು ಅಂದ್ರೆ ದಪ್ಪ ಹೆಚ್ಕೋಬಹುದು, ಇಲ್ಲ ಸಣ್ಣಕ್ಕಾದ್ರೂ ಬೇಕಾದ್ರೂ ಇದನ್ನ ನಾವು ಹೆಚ್ಕೋಬಹುದು. ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲಿ ಹೆಚ್ಕೊಳ್ಳೋಣ. ಆದರೆ ಸಿಂಪಲ್ ಮಾಡುವಂತ ಒಂದು ಸಿಹಿ ಸಾರು. ಇದನ್ನ ಗಟ್ಟಿಯಾಗಿ ಮಾಡಿದ್ರೆ ನಾವು ರೊಟ್ಟಿ ಜೊತೆಗೂ ತಿನ್ಬೋದು, ಇಲ್ಲ ತಳ್ಳು ಮಾಡ್ಕೊಂಡ್ರೆ ಅನ್ನದ ಜೊತೆಗೆ, ಮುದ್ದೆ ಜೊತೆಗೂ ಸಹ ಮಾಡಿ ತಿನ್ಬೋದು. ನೋಡಿ, ಎಲ್ಲವನ್ನೂ ಸಹ ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ನಾವು ಇದನ್ನ ಹೆಚ್ಕೊಳ್ಳೋಣ. ಆಮೇಲೆ ಇದನ್ನ ನಾವು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಇನ್ನೊಂದು ಪಾತ್ರೆಗೆ ನಾವು ಒಂದು ಅರ್ಧ ಬಟ್ಲು ಇಲ್ಲ 1 ಬಟ್ಲು, ನಿಮಗೆ ಎಷ್ಟು ಪ್ರಮಾಣದಲ್ಲಿ ಸಾರು ಬೇಕು ನೋಡಿ ಬೇಳೆಯನ್ನ ಹಾಕೊಳ್ಳಿ. ನಾನು ಸ್ವಲ್ಪ ಮಾಡೋದ್ರಿಂದ ಒಂದು ಅರ್ಧ ಬಟ್ಲಷ್ಟು ನಾನು ಬೇಳೆಯನ್ನ ಹಾಕೊಂಡಿದ್ದೀನಿ. ಬೇಳೆ ಪೂರ್ತಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕಿದ್ನ. ನೋಡಿ, ಇವಾಗ ನಾನು ಬೇಳೆಯನ್ನ ಫಸ್ಟ್ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಳೆ ಪೂರ್ತಿ ಮೆತ್ತಗಾಗೋವರೆಗೂ ಇದನ್ನ ನಾವು ಬೇಯಿಸ್ಕೊಳ್ಳೋಣ. ತುಂಬಾ ಟೇಸ್ಟಿ ಇರುತ್ತೆ, ಸಿಂಪಲ್ ಆಗಿ ಮಾಡುವಂಥದ್ದು, ಅಷ್ಟೇ ರುಚಿಯನ್ನು ಸಹ ಕೊಡುತ್ತೆ. ಈ ಬೇಳೆ ಸಾರಿಗೆ ನಾವು ಕುಸುವೆಯನ್ನ ಬಳಸ್ತಾ ಇದೀವಿ. ಕುಸುವೆ ಕಾಳು ಅನ್ನೋದು ಸಿಗುತ್ತೆ, ಅದನ್ನ ಬಳಸಿ ನಾವು ಮಾಡ್ತಾ ಇದೀವಿ. ನೋಡಿ, ಇವಾಗ ಬೇಳೆನೂ ಸಹ ಬೆಂದಿದೆ. ಬೆಂದಿರೋ ಬೇಳೆಗೆ ನಾವು ಹೆಚ್ಚಿಟ್ಕೊಂಡಿರುವಂತ ಪಡವಲಕಾಯಿನೂ ಹಾಕಿ ಮತ್ತೆ ಒಂದು 10 ನಿಮಿಷಗಳ ಕಾಲ ಇದನ್ನ ನಾವು ಬೇಯಿಸ್ಕೊಳ್ಳೋಣ. ಪಡವಲಕಾಯಿ ಒಂದ್ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ನಾವು ಬೇಯಿಸ್ಕೋಬೇಕು. ಆಮೇಲೆ ಇದಕ್ಕೆ ಬೇಯೋದಕ್ಕೆ ನಾನು 1 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ನಾವು ಸಾರಿಗೆ ಟೇಸ್ಟ್ ನೋಡಿ ಉಪ್ಪನ್ನ ಹಾಕೋಬೇಕು. ಬೇಯೋದಕ್ಕೆ ಮಾತ್ರ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಬೆಂದಿದೆ. ಬೇಳೆ ಮತ್ತು ಪಡವಲಕಾಯಿ 2 ಬೆಂದಿದೆ. ನೋಡಿ, ಕುಸುವೆ ನಾನು ಹೇಳಿದ್ನಲ್ಲ, ಈ ಕುಸುವೆ ಕಾಳನ್ನ ಬಳಸಿ ನಾನಿವತ್ತು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿನೂ ತಗೊಂಡಿನಿ, ಇಷ್ಟೊಂದು ಬೇಡ, ಒಂದು ಸ್ವಲ್ಪ ಅಕ್ಕಿನ ನೆನೆಹಾಕೊಳ್ಳೋಣ. ಕುಸುವೆ ಮತ್ತು ಅಕ್ಕಿ ಎರಡನ್ನೂ ಸಹ ನೆನೆಸಿ ಇಡ್ತಾ ಇದ್ದೀನಿ. ನೋಡಿ, ತುಂಬಾ ರುಚಿಯನ್ನ ಕೊಡುತ್ತೆ. ಈ ಕುಸುವೆನ ನಾವು ನೆನೆಸಿ ಇಟ್ಟು ಆಮೇಲೆ ಇದನ್ನ ನಾವು ರುಬ್ಕೋಬೇಕು. ನೋಡಿ, ಅಕ್ಕಿನೂ ನೆನೆಸಿ ಇಟ್ಟಿದ್ದೀನಿ. ಒಂದು 3ರಿಂದ 4 ಗಂಟೆಗಳ ಕಾಲ ಇದನ್ನ ನೆನೆಸಿಡ್ಬೇಕು. ಕುಸುವೆನೂ ನೆಂದಿದೆ. ಇದನ್ನ ಫಸ್ಟ್ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಕುಸುವೆನ. ನೋಡಿ, ಇದರ ಬರುವಂತ ಹಾಲಿನಿಂದ ನಾವಿವತ್ತು ಮಾಡುವಂಥದ್ದು ಸಿಹಿ ಸಾರು. ಫಸ್ಟ್ ಹಾಗೆ ರುಬ್ಕೊಳ್ಳೋಣ, ಆಮೇಲೆ ಇದಕ್ಕೆ ನೀರು ಹಾಕಿ ರುಬ್ಕೊಳ್ಳೋಣ. ಈಗ ರುಬ್ಬಾಗಿದೆ. ಇದನ್ನ ನಾವು ಒಂದು ಪಾತ್ರೆಯನ್ನಿಟ್ಟು ಕಾಟನ್ ಬಟ್ಟೆ ಇಟ್ಟು ಇದನ್ನ ಸೋಸ್ಕೋಬೇಕು. ಇದರಲ್ಲಿ ಬರುವಂತ ಹಾಲನ್ನ ನಾವು ತೆಗಿಬೇಕು. ನೋಡಿ, ಕಾಟನ್ ಬಟ್ಟೆ ಇಟ್ಟಿದೀವಿ. ಈಗ ಕುಸುವೆ ನೆನ್ನಾಕಿ ಅದನ್ನ ರುಬ್ಬಿರುವಂತ ಹಾಲನ್ನ ನಾವು ತಗೋಬೇಕು. ನೋಡಿ, ನಾವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಕುಸುವೆಯನ್ನ ನೆನಾಕ್ಬೇಕು. ಸ್ವಲ್ಪ ಮಾಡೋದಾದ್ರೆ ಸ್ವಲ್ಪ ಮಾತ್ರ ಕುಸುವೆ ನೆನೆಸಿ ಇಡಬೇಕು. ಏಕೆಂದ್ರೆ ಇದು ಸಾಂಬಾರು ಅಥವಾ ಪಲ್ಯ ಮಾಡಿದಾಗ ತುಂಬಾನೇ ಗಟ್ಟಿನೂ ಸಹ ಆಗುತ್ತೆ. ಹಾಗೆ ನಾವು ಅಕ್ಕಿಯನ್ನು ಸಹ ನೆನೆಸಿ ಇಟ್ಟಿರ್ತೀವಿ. ನೋಡಿ, ಇವಾಗ ಹಾಲನ್ನ ನಾವು ತೆಗಿಯೋಣ. ನೆಕ್ಸ್ಟ್ ನಾವು ಅಕ್ಕಿನೂ ಸಹ ತಗೊಂಡಿದ್ವಲ್ಲ, ಈಗ ಇದನ್ನ ರುಬ್ಕೊಳ್ಳೋಣ. ಒಂದು ಜಾರಿಗೆ ಅಕ್ಕಿ, ಒಂದು 3ರಿಂದ 4 ಹಸಿಮೆಣಸಿನಕಾಯಿ, ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ಕರಿಮೆಣಸಿನ ಕಾಳು,
ಒಂದು 7ರಿಂದ 8 ಕರಿಮೆಣಸಿನ ಕಾಳು, 1 ಸ್ಪೂನ್ ಅಷ್ಟು ನಾವು ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿ ಅಸಲನ್ನ ಬಿಡಿಸಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಇಷ್ಟನ್ನು ಹಾಕಿ ನಾವು ನೀರನ್ನು ಹಾಕಿ ರುಬ್ಕೊಳ್ಳೋಣ. ನಯಸ್ಸಾಗಿ ಇದನ್ನು ಸಹ ರುಬ್ಕೊಳ್ಳೋಣ. ನೋಡಿ ಇವಾಗ ರುಬ್ಕೊಂಡು ಸಹ ರೆಡಿ ಆಗಿದೆ, ರುಬ್ಬಿರೋದು ಸಹ ರೆಡಿಯಾಗಿದೆ, ಕುಸುವೆ ಹಾಲು ಸಹ ರೆಡಿಯಾಗಿದೆ. ಬನ್ನಿ ಇವಾಗ ನಾವು ಏನು ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ಪಡವಲಕಾಯಿದ್ದು, ಅದ್ರ ಒಳಗೆ ನಾವು ಇವಾಗ ಹಾಲು, ಕುಸುವೆ ಹಾಲು ಮತ್ತು ರುಬ್ಬಿರುವಂಥ ಮಸಾಲೆಯನ್ನು ಸಹ ಹಾಕೊಳ್ಳೋಣ. ಇದಕ್ಕೆ ಕಾಯಿ ಬೇಡ, ಏನು ಬೇಡ. ಹಾಗೆ ಇದಕ್ಕೆ ಒಗ್ಗರಣೆನೂ ಸಹ ನಾವು ಹಾಕೋದಿಲ್ಲ. ಇದನ್ನು ಇವಾಗ ಮಿಕ್ಸ್ ಮಾಡಿ ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಮಗೆ ಉಪ್ಪು ಹಾಕಿ ನಾವು ಬೇಯಿಸ್ಕೊಂಡಿದ್ವಿ, ಮತ್ತೆ ನಾವು ರುಚಿಯನ್ನು ನೋಡಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಒಂದು 5 ನಿಮಿಷಗಳ ಕಾಲ ಸಣ್ಣೂರಲ್ಲೇ ಬೇಯಿಸ್ಕೊಳ್ಳೋಣ. ಕುಸುವೆ ಮತ್ತು ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ, ಹಾಗಾಗಿ ನಾವು ಇದನ್ನು ಗೂರಾಡ್ತಾನೆ ಇರಬೇಕು. ನೋಡಿ ಟೇಸ್ಟಿಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಗಟ್ಟಿ ಆದರೆ ರೊಟ್ಟಿಗಂತೂ ಸೂಪರ್ ಆಗಿರುತ್ತೆ, ತಳ್ಳಗಿದ್ರೆ ಮುದ್ದೆಗೂ ತುಂಬ ರುಚಿಯನ್ನು ಕೊಡುತ್ತೆ. ಇದು ರೊಟ್ಟಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಒಂದು ಸಿಹಿ ಸಾರು. ನೋಡಿ ಇದಕ್ಕೆ ಒಗ್ಗರಣೆ ಬೇಡ, ಏನು ಬೇಡ. ಚೆನ್ನಾಗಿ ಕುದ್ಮೇಲೆ ಇದು ಗಟ್ಟಿ ಆಗುತ್ತೆ. ಪೂರ್ತಿ ಗಟ್ಟಿ ಇದ್ದರೆ ರೊಟ್ಟಿ ಚಪಾತಿಗೆ ಚೆನ್ನಾಗೆ, ಸ್ವಲ್ಪ ತಳ್ಳಗಿದ್ರೆ ಮುದ್ದೆ ಅನ್ನಕ್ಕಂತೂ ಇನ್ನೂ ಸೂಪರ್. ಬನ್ನಿ ಇವಾಗ ನಾವು ಇದನ್ನು ಸ್ವಲ್ಪ ತಳ್ಳಗೆ ಮಾಡಿರೋದ್ರಿಂದ ಮುದ್ದೆ ಜೊತೆಗೆ ನಾವಿವತ್ತು ಸಿಹಿ ಸಾರನ್ನು ಹಾಕ್ಕೊಂಡು ಊಟವನ್ನು ಮಾಡೋಣ. ಹಪ್ಪಳ, ಉಪ್ಪಿನಕಾಯಿ ಇದ್ರಂತೂ ಇನ್ನೂ ರುಚಿಯನ್ನು ಕೊಡುತ್ತೆ. ಸಿಹಿ ಸಾರು ಮತ್ತು ಮುದ್ದೆ ಎರಡೂ ಸಹ ಈಗ ರೆಡಿಯಾಗಿದೆ. ಬನ್ನಿ ನೆಕ್ಸ್ಟು ಇದೇ ಪಡವಲಕಾಯಿಂದ ನಾವು ಬೇಳೆ ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಒಂದು ಕುಕ್ಕರಿಗೆ ಪಡವಲಕಾಯಿನ ನಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೊಳೆದು ಮೇಲಿರೋ ಭಾಗನೆಲ್ಲ ತೆಗೆದು ಸಣ್ಣದಾಗಿ ನಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಒಂದು 3/4 ಬಟ್ಲಷ್ಟು, ಅರ್ಧ ಬಟ್ಲಷ್ಟು ನಾನು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ತೊಗರಿ ಬೇಳೆ ಮತ್ತು ಪಡವಲಕಾಯಿನೂ ಸಹ ಹಾಕ್ಕೊಳ್ತೇನೆ. ನೋಡಿ ಬೇಳೆ ತೊಳೆದು ಆಮೇಲೆ ಪಡವಲಕಾಯಿ, 1 ಟೊಮೊಟೊ ಹಣ್ಣನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಇವಾಗ ಒಂದು 3 ವಿಷಲನ್ನು ಕೂಗಿಸ್ಕೊಳ್ಳೋಣ. ಬೇಳೆನೂ ಸಹ ಮೆತ್ತಗೆ ಬೇಯಬೇಕು, ಹಾಗಾಗಿ ನಾನು ಒಂದು 3 ವಿಷಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ. ಬೇಳೆ ಬೇಯೋದ್ರೊಳಗೆ ನಾವು ಮಸಾಲೆಗೆ ರುಬ್ಕೊಳ್ಳೋಣ. ಒಂದು 3/4 ಬಟ್ಲಷ್ಟು ಕೊಬ್ಬರಿ, ಕಾಯಿ ತುರಿ, ಕೊಬ್ಬರಿನಾದರೂ ಹಾಕ್ಬೋದು, ಇಲ್ಲ ಕಾಯಿ ತುರಿನಾದರೂ ಸಹ ನಾವು ಬಳಸ್ಬೋದು. ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ನಮಗೆ ಖಾರ ಎಷ್ಟು ಬೇಕು ನೋಡಿ ಖಾರವನ್ನು ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕಿ ನಾವಿವಾಗ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟನ್ನು ಕೊಡುತ್ತೆ. ಸಿಂಪಲ್ಲಾಗಿ ಮಾಡುವಂಥದ್ದು ಇದಂತೂ ಅನ್ನಕ್ಕಂತೂ, ಮುದ್ದೆ ಅನ್ನಕ್ಕೆ ತುಂಬ ರುಚಿಯನ್ನು ಕೊಡುತ್ತೆ. ಇವಾಗ ರುಬ್ಬಿರೋದು ಸಹ ರೆಡಿಯಾಗಿದೆ, ಹಾಗೆ ಬೇಳೆ ತರಕಾರಿನೂ ಸಹ ಬೆಂದಾಗಿದೆ. ಇವಾಗ ಇದನ್ನು ನಾವು ಮ್ಯಾಶ್ ಮಾಡ್ಕೋಬೋದು, ಇಲ್ಲ ಬೇಳೆ ಬೆಂದಿದ್ರೆ ಮ್ಯಾಶ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ನೆಕ್ಸ್ಟು ಒಂದು ಪಾತ್ರೆಯನ್ನು ತಗೊಂಡು ಪಾತ್ರೆಯನ್ನು ಸ್ಟವ್ ಮೇಲಿಟ್ಟು ಪಾತ್ರೆ ಕಾದ ಮೇಲೆ ಅದಕ್ಕೆ ನಾವು 2ರಿಂದ 3 ಸ್ಪೂನಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ 1 ಸ್ಪೂನ್ ಸಾಸಿವೆ. ನೋಡಿ ಸಾಸಿವೆ ಚಟ ಚಟ ಅಂತ ಸಿಡಿದ ಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಇವೆರಡನ್ನೂ ಸಹ ನಾನು ಹಾಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ನಾವು ಹುರ್ಕೋಬೇಕು. ಹಸಿ ವಾಸನೆ ಘಮ ಘಮ ಹೋಗೋವರೆಗೂ ಇದನ್ನು ಹುರ್ಕೋಬೇಕು. ಆಮೇಲೆ ನಾವು ಬೇಯಿಸ್ಕೊಂಡಿರುವಂಥ ತರಕಾರಿ, ರುಬ್ಬಿರುವಂಥ ಮಸಾಲೆ ಎಲ್ಲವನ್ನೂ ಸಹ ಹಾಕೊಳ್ಳೋಣ. ಫಸ್ಟು ನೋಡಿ ನಾವು ಬೇಳೆಯನ್ನು ಹಾಕೊಳ್ಳೋಣ. ಬೇಳೆ ಮತ್ತು ಪಡವಲಕಾಯಿನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ನಾವು ರುಬ್ಬಿರುವಂಥ ಮಿಶ್ರಣನೂ ಸಹ ಸೇರಿಸ್ತಾ ಇದ್ದೀವಿ. ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಹಾಕೊಳ್ಳೋಣ. ನೀರಿನ ಪ್ರಮಾಣನೂ ಸಹ ನಾವು ಹಾಕ್ಕೊಳ್ಳೋಣ.
ಆಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸ. ನಾವು ಹುಣಸೆ ಹಣ್ಣನ್ನು ನೆನೆಸಿ ಆಮೇಲೆ ರಸವನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹುಣಸೆ ಹಣ್ಣಿನ ರಸ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಸೇರಿಸ್ತಾ ಇದ್ದೀವಿ. ಸಾಂಬಾರ್ ಪೌಡರ್, ಹೋಮ್ ಮೇಡ್ ಸಾಂಬಾರ್ ಪೌಡರನ್ನು ಸಹ ನಾನು ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿ 2 ರಿಂದ 5 ನಿಮಿಷಗಳ ಕಾಲ ಇದನ್ನು ಕುದಿಯೋದಕ್ಕೆ ನಾವು ಬಿಡೋಣ. ನೋಡಿ, ಪಡವಲಕಾಯಿನ 2 ರೆಸಿಪಿಗಳು, ಸಾರುಗಳು ಸಹ ಇವಾಗ ರೆಡಿಯಾಗಿದೆ. ತುಂಬಾನೇ ರುಚಿಯಾದಂಥ ಟೇಸ್ಟಿಯಾದ ಸಾರುಗಳು ಅಂತಲೇ ಹೇಳ್ಬೋದು. ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿಗೆ ಎಲ್ಲದಕ್ಕೂ ರುಚಿಯನ್ನು ಕೊಡುತ್ತೆ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬಾನೇ ರುಚಿಕರವಾದಂಥ ಟೇಸ್ಟಿಯಾದಂಥ ಸಾಂಬಾರು ಸಹ ಇವಾಗ ರೆಡಿಯಾಗಿದೆ. ಅನ್ನೋ ಜೊತೆಗೆ, ಮುದ್ದೆ ಜೊತೆಗೆ, ಯಾವ ಜೊತೆಗೆ ಹಾಕ್ಕೊಂಡು ಊಟ ಮಾಡಿದ್ರು ಇನ್ನೂ ರುಚಿಯಾಗಿರುತ್ತೆ. ಸಿಹಿ ಸಾರು ರೆಡಿಯಾಗಿದೆ, ಬೇಳೆ ಸಾರು ಸಹ ಇವಾಗ ರೆಡಿ. ನೋಡಿ, ತುಂಬಾನೇ ರುಚಿಯಾದಂಥ 2 ಸಾರುಗಳು ಸಹ ಇವಾಗ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.